ಕಾಂಗ್ರೆಸ್ನಲ್ಲಿ ಮಿಂಚಿನ ಸಂಚಲನ ಉಂಟಾಗಿದೆ. ಈ ಹಿನ್ನೆಲೆಯಲ್ಲೇ ಸರಿತು ಪವರ್ ಪಾಲಿಟಿಕ್ಸ್ ನೋಡಬೇಕು. ರಾಜ್ಯ ಕಾಂಗ್ರೆಸ್ನಲ್ಲಿ ಮಿಂಚಿನ ಸಂಚಲನ ಉಂಟಾಗ್ತಿರುವಂತಹ ಹಿನ್ನೆಲೆಗೆ ಸರಿತಾ ಪವರ್ ಪಾಲಿಟಿಕ್ಸ್ ಅನ್ನುವಂತಹ ಪ್ರಶ್ನೆ ಮೂಡ್ತಿದೆ. ಜೂನ್ವರೆಗೂ ಸಿಎಂ ಸ್ಥಾನದಲ್ಲಿ ಸಿದ್ದುನೇ ಫಿಕ್ಸಾ? ಹೈ ಸಂದೇಶದ ಬೆನ್ನಲ್ಲೇ ಸಿಎಂ ಸಿದ್ದು ಆಕ್ಟಿವ್ ಆಗಿದ್ದಾರೆ. ದೀರ್ಘಾವಧಿ ಸಿಎಂ ಆಗಿ ಸಿಎಂ ಸಿದ್ದರಾಮಯ್ಯ ದಾಖಲೆ ಮಾಡಿದ್ದಾರೆ. ಈಡೇರಿದೆ ದಾಖಲೆಯ ಕನಸು, ಇನ್ನೇನಿದ್ರು ಸಿದ್ದು ಲೆಕ್ಕ. ದಾಖಲೆ ಮುರಿದ ಬೆನ್ನಲ್ಲೇ ಸಿದ್ದರಾಮಯ್ಯನವರ ಹೊಸ ಆಟ ಏನಾರು ಆರಂಭವಾಯ್ತಾ ಅಂತ ಮತ್ತೆ ಅದೇ ಕದರ್, ನಾನೇ 5 ವರ್ಷ ಸಿಎಂ ಅಂದ್ರು ಬ್ರದರ್. ಈಗ ಏನಿದ್ರು ಸಂಪುಟ ಸರ್ಜರಿ ಕಡೆ ಸಿದ್ದು ಚಿತ್ತ ಅನ್ನುವಂತಾಗಿದೆ. ಆಡಳಿತ ತಂತ್ರ ಟೇಕ್ ಆಫ್ಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೊಸ ಸೈನ್ಯದೊಂದಿಗೆ ಅಖಾಡಕ್ಕೆ ಇಳಿಯಲು ಸಜ್ಜಾಗ್ತಿದ್ದಾರೆ ಸಿದ್ದರಾಮಯ್ಯ. ಆಪ್ತರ ಜೊತೆ ಹಳೆ ಕದರ್ಗೆ ಮಾಡಿದಂಥ ಟಗರು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಸಿಎಂಗೆ ಮೇಲುಗೈ ಆಗುತ್ತಾ ಕಾದು ನೋಡಬೇಕಿದೆ. ಡಿಸಿಎಂ ಡಿಕೆ ಬಣಕ್ಕೆ ಚೆಕ್ ಮೆಟ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ. ಬಜೆಟ್ ಸಂಪುಟ ಸರ್ಜರಿಗೆ ಮತ್ತೆ ಸಿದ್ದರಾಮಯ್ಯನವರು ಯೋಚನೆ ಮಾಡ್ತಿದ್ದಾರಾ ಅನ್ನುವಂತಾಗಿದೆ. ರೆಕಾರ್ಡ್ ಬ್ರೇಕ್ ಮುಡಿಗೇರ್ತಿದ್ದಂತೆ ಫುಲ್ ಜೋಶ್ನಲ್ಲಿ ಸಿದ್ದರಾಮಯ್ಯ ನಾನೇ ಪೂರ್ಣಾವಧಿಯ ಸಿಎಂ ಅಂತ ಹೇಳ್ಕೊಳ್ತಿದ್ದಾರೆ. ಟಗರು ಬಂತು ಟಗರು, ಮತ್ತೆ ಸಿದ್ದುಗೆ ಹಳೆಯ ಖದರ್ ಮುಂದುವರೆದಿದೆ. ಪವರ್ ಫೈಟ್ಗೆ ಸೆಡ್ಡು ಹೊಡೆದ್ರ ಸಿದ್ದರಾಮಯ್ಯ. ದೀರ್ಘಾವಧಿ ಸಿಎಂ ನಾನೇ ಆಗ್ತೀನಿ. ಇದೀಗ ದೀರ್ಘಾವಧಿಯ ಸಿಎಂ ಆಗಿಯೂ ಕೂಡ ಕರ್ನಾಟಕದಲ್ಲಿ ದಾಖಲೆ ಮಾಡಿರುವಂತಹ ಸಿದ್ದರಾಮಯ್ಯ ಅವರ ಕನಸು ದಾಖಲೆಯಾಗಿ ಪರಿಣಮಿಸಿದೆ. ದಾಖಲೆ ಈಡೇರಿದೆ. ಈ ದಾಖಲೆಯನ್ನ, ಹಳೆಯ ದಾಖಲೆಯನ್ನ ಮುರಿದಂತಹ ಬೆನ್ನಲ್ಲೇ ನಾನೇ ಮುಂದುವರಿತೀನಿ 5 ವರ್ಷ ಅನ್ನುವಂಥ ವಿಶ್ವಾಸದೊಂದಿಗೆ ಸಿಎಂ ಸಿದ್ದರಾಮಯ್ಯನವರು ಇರುವಂತದ್ದು. ಏನಿದ್ರು ಇದೀಗ ಸಂಪುಟ ಸರ್ಜರಿಗೆ ಅವರು ಗಮನ ಹರಿಸ್ತಿದ್ದಾರಾ, ಪ್ಲಾನ್ ಮಾಡ್ತಿದ್ದಾರಾ ಅನ್ನುವಂಥದ್ದನ್ನ ನೋಡ್ಬೇಕಿದೆ. ಹೊಸ ಸೈನ್ಯದೊಂದಿಗೆ ಅಖಾಡಕ್ಕೆ ಮತ್ತೆ ಇಳಿಯಲು ಸಜ್ಜಾಗ್ತಿದ್ದಾರೆ ಸಿದ್ದರಾಮಯ್ಯ. ಆಪ್ತರ ಜೊತೆ ಹಳೆ ಖದರ್ಗೆ ಟಗರು ವಾಪಸ್ ಮರಳುತ್ತಿದೆ ಅನ್ನುವಂಥದ್ದಿದೆ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಸಿಎಂಗೆ ಮೇಲುಗೈ ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬಣದವರು. ಹೀಗಾಗಿ ಡಿಕೆಶಿ ಬಣಕ್ಕೆ ಏನಾದ್ರು ಹಿಂದೇಟಾಗಬಹುದಾ ಅನ್ನುವಂಥದ್ದು ಕೂಡ ಇದೆ. ಬಜೆಟ್ ಇರ್ಬೋದು, ಸಂಪುಟ ರಚನೆ ಇರ್ಬೋದು, ಸರ್ಜರಿಗೆ ಮುಂದಾಗ್ತಿದ್ದಾರಾ ಸಿಎಂ ಸಿದ್ದರಾಮಯ್ಯ ಅನ್ನುವಂಥ ಕುತೂಹಲ ಮೂಡಿದೆ. ಹಳೆಯ ದಾಖಲೆ ಏನಿತ್ತು ಅದನ್ನ ಕರ್ನಾಟಕದಲ್ಲಿ ಬ್ರೇಕ್ ಮಾಡಿ ಇದೀಗ ಇವರೇ ಸಿಎಂ ಸಿದ್ದರಾಮಯ್ಯನವರೇ ಪೂರ್ಣಾವಧಿಯ ದೀರ್ಘಾವಧಿಯ ಸಿಎಂ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಕರ್ನಾಟಕದಲ್ಲಿ ಇದುವರೆಗೂ ಆಡಳಿತ ಮಾಡಿದವರಲ್ಲಿ ಅತಿ ಹೆಚ್ಚು ದಿನ ಆಡಳಿತ ಮಾಡಿದವರು ಅಂದ್ರೆ ಅದು ಇದೀಗ ಸಿದ್ದರಾಮಯ್ಯನವರು. ಹಾಗಾಗಿ ಹಳೆಯ ದಾಖಲೆಯನ್ನ ಬ್ರೇಕ್ ಮಾಡಿ ಸಿಎಂ ಸಿದ್ದರಾಮಯ್ಯ ದೀರ್ಘಾವಧಿಯ ಸಿಎಂ ಅಂತ ಕರ್ನಾಟಕದಲ್ಲಿ ದಾಖಲೆಯನ್ನ ಮಾಡಿದ್ದಾರೆ. ದಾಖಲೆ ಮಾಡಬೇಕು ಅಂತಿದ್ದಂಥ ಅವರ ಕನಸು ಕೂಡ ಇದೀಗ ಈಡೇರಿದೆ. ಇದೇ ಬೆನ್ನಲ್ಲೇ, ಇದೇ ಜೋಶ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮುಂದಿನ ಪೂರ್ಣಾವಧಿಯಲ್ಲಿ ನಾನೇ ಇರ್ತೀನಿ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಇನ್ನೇನಿದ್ರು ಪವರ್ ಫೈಟ್ ಮಧ್ಯೆ ಆಡಳಿತ ಹಂಚಿಕೆಯಲ್ಲ, ಸದನದ ಒಳಗೆ ಹೇಗೆ ಮತ್ತೆ ಟಗರು ಹಳೆ ಖದರ್ ಇತ್ತೋ ಅದೇ ಖದರ್ನೊಂದಿಗೆ ವಾಪಸ್ ಬರ್ತಾರೆ. ಅಧಿಕಾರ ಹಂಚಿಕೆ ಮಾತೇ ಇಲ್ಲ, ಸಿಎಂ ಸಿದ್ದುದೇ ಮೇಲುಗೈ ಅನ್ನುವಂಥ ವಿಶ್ವಾಸದೊಂದಿಗೆ ಡಿಕೆಶಿ ಬಣಕ್ಕೆ ಚೆಕ್ಮೇಟ್ ಕೊಡ್ತಿದ್ದಾರಾ ಅನ್ನುವಂತೆ ಆಗಿದೆ. ಬಜೆಟ್ ಇರ್ಬೋದು, ಸಂಪುಟ ಸರ್ಜರಿ ಕಡೆ ಇದೀಗ ಸಿಎಂ ಪ್ಲಾನ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ರೆಕಾರ್ಡ್ ಬ್ರೇಕ್ ಆದಂತಹ ಹಿನ್ನೆಲೆಯಲ್ಲಿ 5 ವರ್ಷವೂ ಕೂಡ ನಾನೇ ಮುಂದುವರಿತೀನಿ, ನಾನೇ ಪೂರ್ಣಾವಧಿಯ ಸಿಎಂ ಆಗಿರ್ತೀನಿ ಅನ್ನುವಂಥ ಜೋಶ್ನಲ್ಲಿದ್ದಾರೆ ಅದೇ ಹಳೆ ಖದರ್ಗೆ. ಸೊ ಪವರ್ ಫೈಟ್ಗೆ ಮತ್ತೆ ಏನಾದ್ರು ಟ್ವಿಸ್ಟ್ ಸಿಗಬಹುದಾ, ಹೊಸ ರಾಜಕೀಯ ತಂತ್ರವೇನಾದ್ರೂ ಇಲ್ಲಿ ಆಗಬಹುದಾ ಅನ್ನುವಂಥದ್ದು ಜೋಶ್ನಲ್ಲಿದ್ದಾರೆ ಸಿದ್ದರಾಮಯ್ಯ. ಅವರ ಕನಸು ಕೂಡ ಈಡೇರಿದೆ. ಇನ್ನೇನಿದ್ರು ಸಿದ್ದು ಪ್ಲಾನ್ ಹೇಗಿರುತ್ತೋ ಹಾಗೇ ನಡೆಯುತ್ತೆ ಅನ್ನುವಂಥ ವಿಶ್ವಾಸದಲ್ಲೇ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಬಣದವರು ಕೂಡ. ಹಾಗಾಗಿ ಸಿಎಂ ನಾನೇ ಮುಂದುವರಿತೀನಿ ಅನ್ನುವಂತೆ ಇದೀಗ ಅವರ ಜೋಶ್ ಮುಂದುವರೆದಿರುವಂಥದ್ದು. ಏನಿದ್ರು ಸಂಪುಟ ಸರ್ಜರಿ ಆಗಬೇಕು, ಹೊಸ ಪ್ಲಾನ್ ಮಾಡಬೇಕು, ಅದನ್ನ ಹೇಗೆ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಕಡೆ ಇದೀಗ ಸಿದ್ದರಾಮಯ್ಯನವರು ಪ್ಲಾನ್ ಮಾಡ್ತಿರೋ ಅಂಥದ್ದು.